ಸ್ವಲ್ಪ ನಾನು ಟಿಯನ್ನು ಕೊಡ್ತೀನಿ. ಯಾಕಂದರೆ ತಾವು ಕಳಕಳಿಯಿಂದ ಕೇಳಿದ್ದೀರಿ, ತಾವು ಕೇಳಿದ ಪ್ರಶ್ನೆ ಕರೆಕ್ಟ್ ಇದೆ. ಯಾಕಂದರೆ ಪ್ರಸ್ತುತವಾಗಿ ನಾವು ಯಾವ ರೀತಿ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಉಜ್ವಲಗೊಳಿಸಬೇಕು ಅಂತಂದರೆ ನಾವು ಅದಕ್ಕೆ ಸರಿಯಾಗಿರ್ತಕ್ಕಂಥ ಟ್ರೈನಿಂಗ್ ಕೊಟ್ಟರೆ ನಮ್ಮ ಇಲಾಖೆಯ ಒಂದು ಮುಖ್ಯ ನಮ್ಮ ಇಂಟೆನ್ಷನ್ ಏನಿದೆ ಅಂದರೆ ನಾವು ಯಾರಿಗೆ ಟ್ರೈನಿಂಗ್ ಕೊಡ್ತೀವೋ ಅವ್ರಿಗೆ ಜಾಬ್ ಸಿಗಬೇಕು. ದಟ್ ಈಸ್ ದ ಇಂಟೆನ್ಷನ್ ಆಫ್ ಮೈ ಡಿಪಾರ್ಟ್ಮೆಂಟ್. ನಾವು ಸುಮ್ಮನೆ ತರಬೇತಿ ಕೊಡ್ತಾ ಇದ್ದೀವಿ, ಹಣ ಹಾಳಾಗಿ ಹೋಗ್ತಾ ಇದೆ, ಆಮೇಲೆ ಅವ್ರು ನೌಕರಿನೂ ಸಿಗ್ತಾ ಇಲ್ಲ, ಸುಮ್ಮನೆ ವೇಸ್ಟ್ ಆಗ್ತಾ ಇದೆ, ಅದಕ್ಕೆ ಐ ಆಮ್ ನಾಟ್ ಫಾರ್ ಇಟ್. ಅದಕ್ಕೆ ನಾನು ಅದನ್ನು ಸ್ಟಾಪ್ ಮಾಡಿ ಈಗ ಏನು ಮಾಡಿದ್ದೀವಿ ಅಂತಂದರೆ, ಈಗ ವಿಶೇಷವಾಗಿ ಇಂಡಸ್ಟ್ರಿಯಲ್ ಲಿಂಕೇಜ್ ದೊಡ್ಡವ್ರಿಗೆ ಕೊಡ್ತೀವಿ ಅಂತಲ್ಲ, ನಾವು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಮಾಡಿದ್ವಿ. ನಾನು, ಪ್ರಿಯಾಂಕು ಮತ್ತು ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಎಲ್ಲ ಇಂಡಸ್ಟ್ರಿ ಪಾರ್ಟ್ನರ್ಸಿಗೆ ಕರೆಸಿ, ಆಮೇಲೆ ಅಕಾಡೆಮಿ ಅಂದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ಸು, ಆಮೇಲೆ ಇಂಡಸ್ಟ್ರೀಸು, ಆಮೇಲೆ ಆಫೀಸರ್ಸ್ ಒಂದು ಮೀಟಿಂಗ್ ಮಾಡಿ ಯಾಕೆ ನಮಗೆ ಸ್ಕಿಲ್ ಗ್ಯಾಪ್ ಇದೆ, ಯಾಕೆ ನಮ್ಮ ಮಕ್ಕಳಿಗೆ ನೌಕರಿ ಸಿಗ್ತಾ ಇಲ್ಲ, ಅದಕ್ಕೆ ಏನು ರೆಮಿಡಿಯನ್ನು ಹುಡುಕ್ಬೋದು ಅಂತ ಒಂದು ಸ್ಕಿಲ್ ಕೌನ್ಸಿಲನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಅವರಿಂದ ಸಲಹೆ ಪಡೆದ್ವಿ ನಾವು. ಅವರೇನು ಹೇಳ್ತಾ ಇದ್ದಾರೆ, ನೀವು ಕೊಡ್ತಕ್ಕಂಥ ಟ್ರೈನಿಂಗು ನಮಗೆ ಬೇಕಾಗಿಲ್ಲ, ಇಂಡಸ್ಟ್ರಿಯಲ್ಲಿ ಭಾಳ ವೇಕೆನ್ಸೀಸ್ ಇದೆ, ಆದರೆ ಇಂಜಿನಿಯರಿಂಗ್ ಕಾಲೇಜಸಲ್ಲಿ, ಆಮೇಲೆ ನಿಮ್ಮ ಡಿಪ್ಲೊಮಾ ಕಾಲೇಜಸಲ್ಲಿ, ITI ಕಾಲೇಜಸಲ್ಲಿ ಪಾಸಾಗಿ ಬಂದವರಿಗೆ ನಮಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಇಲ್ಲ, ಅದಕ್ಕೆ ನಾವು ಅವ್ರಿಗೆ ಎಂಪ್ಲಾಯ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ನಾವೇನು ಹೇಳಿದ್ವಿ, ಅವರಿಗೆ ಒಂದು ಆಹ್ವಾನ ಮಾಡಿದ್ವಿ. ನಿಮಗೆ ನಿಮ್ಮ ಇಂಡಸ್ಟ್ರಿಯಲ್ಲಿ ನಿಮಗೆ ಯಾವ ಸ್ಕಿಲ್ ಬೇಕು ಅದನ್ನು ನೀವು ನಮಗೆ ತಿಳಿಸಿದರೆ ನಾವು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಅದು ಟ್ರೈನಿಂಗನ್ನು ಕೊಟ್ಟು ಕಾಸ್ಟ್ ನಾವು ಕೊಟ್ಟು ನೀವು ಬರೀ ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥ ಒಂದು ಸ್ಕೀಮನ್ನು ಅಡಾಪ್ಟ್ ಮಾಡ್ತೀವಿ ಅಂತಂದರೆ ಅದನ್ನು ಸ್ವಾಗತ ಮಾಡಿದರು. ದಟ್ ಇಸ್ ಇಂಡಸ್ಟ್ರಿಯಲ್ ಲಿಂಕೇಜ್. ಇಟ್ ಇಸ್ ಅನ್ ಓಪನ್ ಆಫರ್ ಟು ಎನಿಬಡಿ, ಎನಿ ಇಂಡಸ್ಟ್ರಿ ಕ್ಯಾನ್ ಕಮ್ ಆ್ಯಂಡ್ ಕ್ಲೇಮ್. ಏನಂದರೆ ನಮಗೆ ಈ ಒಂದು 50 ಜನ ಈ ಟ್ರೇಡ್ದವ್ರು ಬೇಕಾಗಿದ್ದಾರೆ ಅಂತಂದರೆ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ, ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ, ಅವ್ರು ಹೋಗಿ ಅವ್ರಿಗೆ ನೌಕರಿ ಕೊಡಬೇಕಷ್ಟೆ. ಸೊ ದಿಸ್ ಇಸ್ ಇಂಡಸ್ಟ್ರಿಯಲ್ ಲಿಂಕೇಜ್. ಈ ಟೈಪನ್ನು ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಭಾಳ ವಿಶೇಷವಾಗಿ ಅವ್ರು ಏನು ಕೇಳಿದರೆ, ಯಾಕೆ ಹಣ ಉಳಿಕೆ ಆಯ್ತು ದೀನ್ ದಯಾಳ್ ಉಪಾಧ್ಯಾಯದಲ್ಲಿ? ಏನಾಗಿದೆ, ಕೇಂದ್ರ ಸರ್ಕಾರ ಟಾರ್ಗೆಟ್ ಕೊಟ್ಟಿತ್ತು ಹಿಂದೆ, ಅದು ಮಾನದಂಡಗಳು ಭಾಳ ಅಂದರೆ ಅವರೇ ಡಿಸೈಡ್ ಮಾಡ್ತಿದ್ರು. ಮನೆ ಸಭಾಪತಿಗಳೇ ಹಿಂದೆ ಏನು ಮಾಡ್ತಾಯಿದ್ರು, ಟಾರ್ಗೆಟ್ ನಮಗೆ ನಮ್ಮ ರಾಜ್ಯಕ್ಕೆ ಒಂದು 6,000 ಟಾರ್ಗೆಟ್ ಕೊಟ್ಟರೆ ಪ್ರೋಗ್ರಾಮ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅವರು ಡಿಸೈಡ್ ಮಾಡ್ತಾಯಿದ್ರು. ಅವರೇ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆದು ಅವರೇ ಡಿಸೈಡ್ ಮಾಡ್ತಿದ್ರು, ನಮ್ದೇನೂ ಕಂಟ್ರೋಲ್ ಇರಲಿಲ್ಲ. ಅವರು ಡಿಸೈಡ್ ಮಾಡಿ ಅವರೇ ಅಲಾಟ್ ಮಾಡ್ತಾಯಿದ್ರು, ನೀವು ಮಾನಿಟರ್ ಮಾಡಿ ಅಂತ ಹೇಳ್ತಾಯಿದ್ರು. ಅವರು ನಮ್ಮ ಕಂಟ್ರೋಲಲ್ಲಿ ಇರಲಿಲ್ಲ, ನಾವು ಹಣ ನಮ್ಮ ಕಡೆಯಿಂದನೇ ಬಿಡುಗಡೆ ಆಗ್ತಾಯಿತ್ತು. ಹಾಗಾಗಿ ಅದನ್ನು ಕೆಲವೊಂದು ಜನ ಸರಿಯಾಗಿ ಮಾಡಿಲ್ಲ ಅಂತ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ, ರಿಕವರಿ ಮಾಡಿದ್ದೀವಿ, ಆ ಪ್ರೊಸೆಸ್ಸು ಇದೆ. ಆದರೆ ಈಗ 4.0 ಮಾಡ್ತೀವಿ ಅಂಥೇಳಿ ಸ್ಟಾಪ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ನೀವು ಸದ್ಯಕ್ಕೆ ಈ ಟಾರ್ಗೆಟ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಇನ್ನು ಹೊಸ ಟಾರ್ಗೆಟ್ ಕೊಡ್ತೀವಿ, ಹೊಸ ನೀತಿ ಕೊಡ್ತೀವಿ. ಈ ಸರಿ ಪ್ರೋಗ್ರಾಮ್ ಇಂಪ್ಲಿಮೆಂಟಿಂಗ್ ಏಜೆನ್ಸೀಸ್ ನೀವೇ ಮಾಡ್ಬೋದು, ನೀವೇ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರಿಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಕರೆದಿದ್ದೀವಿ, ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆದಿದ್ದೀವಿ. ಈಗ ಈ ಸರಿ ಆದಮೇಲೆ ಆ ರೀತಿ ಆಗೋದಿಲ್ಲ, ಯಾಕಂದರೆ ಹಿಂದೆ ಅದು ಸ್ವಲ್ಪ ತೊಡಕಿರೋದ್ರಿಂದ ಆ ರೀತಿ ಆಗಿದೆ, ಈ ರೀತಿ ಆಗೋದಿಲ್ಲ.